ದುಡ್ಡೇನೂ ಕೊಡೋಗಿಲ್ಲ. ಜಸ್ಟ್ 14 ಕಿಲೋಮೀಟ್ರು ಬರಿಗಾಲಲ್ಲಿ ನಡೆದ್ರೆ ನೀವು ಅಂದ್ಕೊಂಡಿದ್ದು ಈಡೇರುತ್ತೆ ಅಂತಂದರೆ ನಿಜವಾಗ್ಲೂ ಈ ಕಲಿಯುಗದಲ್ಲಿ ಇರೋ ಅದಕ್ಕಿಂತ ದೊಡ್ಡ ಮಿರಾಕಲ್ಲು ಮತ್ತೊಂದಿಲ್ಲ ಅಂತ ಅನಿಸುತ್ತೆ. ರ್ಯಾಂಡಮ್ ಆಗಿ ಟಿ ಬುಕ್ ಮಾಡಿದೆ. ಅದು ನೋಡಿದ್ರೆ ಶಿವಾಂಜಲಿ ಯೋಗದವ್ರದ್ದು. ಅಲ್ಲಿ ಒಂದಷ್ಟು ಜನ ಬಂದಿದ್ರು. ಅವ್ರ ಎಕ್ಸ್ಪೀರಿಯನ್ಸ್ನ ಅವ್ರು ಶೇರ್ ಮಾಡಿದ್ರು. ನಾನು ಫಸ್ಟ್ ಟೈಮ್ ಪ್ರದಕ್ಷಿಣೆ ಆಗ್ತಿರೋದು. ಆದರೆ ಇವರು 5 ಸಲ, 9 ಸಲ, 25 ಸಲ, 37 ಸಲ, 77 ಸಲ ಈ ರೀತಿ ಕಂಟಿನ್ಯೂಯಸ್ ಆಗಿ ಬರ್ತಿರೋರೆಲ್ಲ ಇದ್ದಾರೆ. ಕಲ್ಪನೆಗೂ ದಾಟಿ ಅವರ ಬೇಡಿಕೆಗಳು ಈಡೇರಿದೆ ಅಂತ ಹೇಳಿದ್ರು. ಹೌದು, ನಾನು ಮಾತಾಡ್ತಾ ಇರೋದು ತಿರುವಣ್ಣಾಮಲೈ ಅರುಣಾಚಲೇಶ್ವರ ಗಿರಿ ಪ್ರದಕ್ಷಿಣೆ ಬಗ್ಗೆ. ಬೆಂಗಳೂರಿಂದ ಅಲ್ಲಿಗೆ ಜಸ್ಟ್ 800 ಕಿಲೋಮೀಟರ್ ಆಯ್ತಾ. ಪ್ರದಕ್ಷಿಣೆ ಹಾಕಬೇಕಾದ್ರೆ ಒಟ್ಟು 8 ಲಿಂಗಗಳು ಸಿಗುತ್ತೆ. ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಕುಬೇರ ಮತ್ತು ಈಶಾನ್ಯ ಲಿಂಗ. ನಾವು ಹೋಗಿದ್ದು ಕಾರ್ತಿಕ್ ಮಾಸದ ಪೂರ್ಣಿಮೆ ದಿನ. ಹುಣ್ಣಿಮೆ ದಿನ ಹೋದರೆ ತುಂಬ ಶ್ರೇಷ್ಠ ಅಂತೆ. ಹಾಗಾಗಿ ಅದೇ ದಿನ ಚಂದ್ರಲಿಂಗಕ್ಕೆ ನಾವು ದೀಪ ಹಚ್ಚಿ ಆರತಿ ಮಾಡಿದ್ವಿ. ಈ ರಾಜಗೋಪುರ ಸಿಕ್ತು ಅಂತಂದರೆ ಇಲ್ಲಿಗೆ ನಮ್ಮ ಪ್ರದಕ್ಷಿಣೆ ಮುಕ್ತಾಯ ಆಯಿತು ಅಂತ. ನಮಗಿಲ್ಲ ಅಂದರೂ 4 ಗಂಟೆ ಹಿಡಿತು. ಕ್ರೌಡ್ ನೋಡಿ ಎಷ್ಟು ಇದೆ ಅಂತ, ಎಷ್ಟು ಭಕ್ತಿ ನೋಡಿ, ಎಷ್ಟು ಜನ ಬರ್ತಾರೆ ಇಲ್ಲಿ ಅಂತ. ಎಲ್ಲರೂ ಬರೀ ಗಾಲಲ್ಲೇ ನಡೀತಾರೆ. ಆರಾಮಾಗಿ ನಡಿಬೋದು, ಆದರೆ ನಡೆದಾದ್ಮೇಲೆ ಸ್ವಲ್ಪ ಕಾಲು ನೋವು ಬರುತ್ತೆ. ಅರುಣಾಚಲೇಶ್ವರನ ದರ್ಶನ ಮಾಡಬೇಕು ಅಂದರೆ 6ರಿಂದ 7 ಗಂಟೆ ಕ್ಯೂ ಅಲ್ಲಿ ನಿಂತ್ಕೋಬೇಕು. ಅರ್ಧ ಗಂಟೆಲಿ ನಮಗೆ ದರ್ಶನ ಆಯಿತು. ಹುಣ್ಣಿಮೆ ಟೈಮಲ್ಲಿ ಪ್ರದಕ್ಷಿಣೆ ಹಾಕಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.